Dear students, in the subject Financial Accounting 1, let us discuss Unit 3, that is Form Accounting. First, we have to know the various forming activities and also the meaning of form accounting. Forming activities. The various forming activities are agriculture, horticulture, nurseries, pisciculture, sericulture, dairy, poultry, and rearing of sheep, pigs, horse, etc. Any of these activities may be carried on either singly or may combine two or more of them. Farming activities ಅಂದರೆ ಅಗ್ರಿಕಲ್ಚರ್ ವ್ಯವಸಾಯ, ಹಾರ್ಟಿಕಲ್ಚರ್ ಅಂದರೆ ಇಲ್ಲಿ ವನ ಬೇಸಾಯ, ನರ್ಸರೀಸ್ ಬೀಜ ಮತ್ತು ಸಸಿಗಳನ್ನು ವೃದ್ಧಿಸುವುದು, ಪಿಸ್ಸಿಕಲ್ಚರ್ ಅಂದರೆ ರೇಷ್ಮೆ ಸಾಕಾಣಿಕೆ ಪಿಸ್ಸಿಕಲ್ಚರ್ ಅಂದರೆ ಇಲ್ಲಿ ಮೀನುಗಾರಿಕೆ ಮತ್ತು ಸಿರಿಕಲ್ಚರ್ ಅಂದರೆ ರೇಷ್ಮೆ ಸಾಕಾಣಿಕೆ, ಡೈರಿ ಹೈನುಗಾರಿಕೆ, ಪೌಲ್ಟ್ರಿ ಕೋಳಿ ಸಾಕಾಣಿಕೆ ಮತ್ತು ರೇರಿಂಗ್ ಆಫ್ ಶೀಪ್, ಪಿಗ್ಸ್, ಹಾರ್ಸ್ ಇಟ್ಸೆಟ್ರಾ ಅಂದರೆ ಇಲ್ಲಿ ಆಡು, ಮೊಲ, ಕುದುರೆ, ಕುರಿ ಸಾಕಾಣಿಕೆ ಇತ್ಯಾದಿ. ಇವೆಲ್ಲವೂ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ದಲ್ಲಿ ಬರುತ್ತೆ. ಸೊ ವಾಟ್ ಈಸ್ ಫಾರ್ಮ್ ಅಕೌಂಟಿಂಗ್ ಅಂದಾಗ ನೋಡಿ, ಮೀನಿಂಗ್ ಅರ್ಥವನ್ನು ನೋಡೋಣ. ಮೀನಿಂಗ್ ಆಫ್ ಫಾರ್ಮ್ ಅಕೌಂಟಿಂಗ್: ದಿ ಅಪ್ಲಿಕೇಶನ್ ಆಫ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಟು ವೇರಿಯಸ್ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ ಲೈಕ್ ಡೈರಿ, ಪೌಲ್ಟ್ರಿ, agriculture, sericulture, etc. Then it is called form accounting. So, application of accounting principles and techniques to various farming activities is called form accounting. If accounting records are maintained for these activities, it helps to ascertain the profit or loss of these farming activities, and also many benefits are obtained when the accounts are maintained for these farming activities. And next we are studying the objectives of maintaining farm accounting. ಫಾರ್ಮ್ ಅಕೌಂಟಿಂಗ್ ಮೇಂಟೈನ್ ಮಾಡುವ ಉದ್ದೇಶಗಳನ್ನು ಸಹಿತ ನಾವು ಇಲ್ಲಿ ಮುಂದೆ ಕಲಿತಾ ಇದ್ವಿ. ಇಲ್ಲಿ ಫಾರ್ಮ್ ಅಕೌಂಟಿಂಗ್ ಅಂದಾಗ ಅಕೌಂಟಿಂಗ್ ಪ್ರಿನ್ಸಿಪಲ್ ಮತ್ತು ಟೆಕ್ನಿಕ್ಗಳನ್ನು ವೇರಿಯಸ್ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್, ಅನೇಕ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್, ಯಾವೆಲ್ಲ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ ಇವೆ ಅವುಗಳಿಗೆ ನಾವು ಅಪ್ಲೈ ಮಾಡಿದಾಗ ಅದಕ್ಕೆ ನಾವು ಫಾರ್ಮ್ ಅಕೌಂಟಿಂಗ್ ಎಂದು ಕರೆಯುತ್ತೇವೆ. ಸೊ ಅಪ್ಲಿಕೇಶನ್ ಆಫ್ ಅಕೌಂಟಿಂಗ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಟು ವೇರಿಯಸ್ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ ಈಸ್ ಕಾಲ್ಡ್ ಫಾರ್ಮ್ ಅಕೌಂಟಿಂಗ್. The various farming activities are horticulture, pisciculture, nurseries, agriculture, dairy farming, poultry farming, rearing of sheep, goat, rabbit, etc. Next, now ಇಲ್ಲಿ kinds of farm transactions ಅನ್ನು ಕಲಿಯೋಣ. The kinds of farm transactions are cash transactions, credit transactions, exchange transactions, and notional transactions. ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಬೇರೆ, ಮೇಲೆ ನಾವು ಚರ್ಚೆ ಮಾಡಿದ್ದೇವೆ. ಫಾರ್ಮ್ ಟ್ರಾನ್ಸಾಕ್ಷನ್ಸ್ದಲ್ಲಿ 4 ಪ್ರಕಾರಗಳಿವೆ: ಕ್ಯಾಶ್ ಟ್ರಾನ್ಸಾಕ್ಷನ್, ಕ್ರೆಡಿಟ್ ಟ್ರಾನ್ಸಾಕ್ಷನ್, ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಮತ್ತು ನೋಷನಲ್ ಟ್ರಾನ್ಸಾಕ್ಷನ್ಸ್. ಈ ಪ್ರತಿಯೊಂದುಗಳ ಅರ್ಥವನ್ನು ನಾವು ನೋಡೋಣ. ಮೊದಲನೇದಾಗಿ ಕ್ಯಾಶ್ ಟ್ರಾನ್ಸಾಕ್ಷನ್. Cash transactions are those transactions which involve the receipt and the payment of cash. For example, purchased seeds for cash, sold crops for cash, paid wages to workers, loan received from bank, etc.
So cash transaction is a transaction where cash is received or paid immediately. Then we have to know the meaning of credit transaction. Credit transactions are those transactions which do not involve the receipt of cash or payment of cash at the time of transactions, but the payment of the same or agreed to be paid in future or afterwards. For example, purchase of seeds and delivery which is taken now and the payment is made later on. ನೋಡಿ, ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ಗೆ ನಾವು ಸಿಂಪಲ್ ಆಗಿ ಹೇಳ್ಬೋದು, ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಆರ್ ದೋಸ್ ವೇರ್ ಕ್ಯಾಶ್ ಈಸ್ ನಾಟ್ ರಿಸೀವ್ಡ್ ಆ್ಯಂಡ್ ಪೇಡ್ ಇಮಿಡಿಯೇಟ್ಲಿ ಬಟ್ ಇಟ್ ಈಸ್ ಪೋಸ್ಟ್ಪೋನ್ಡ್ ಟು ಎ ಫ್ಯೂಚರ್ ಡೇಟ್. ನೋಡಿ, ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಉದ್ರಿ ವ್ಯವಹಾರದಲ್ಲಿ ವ್ಯವಹಾರ ಜರುಗಿದಾಗ ಹಣ ತಕ್ಷಣ ನಮಗೆ ರಿಸೀವ್ಡ್ ಅಥವಾ ಬರೋದಿಲ್ಲ ಅಥವಾ ಕೊಡೋದಿಲ್ಲ, ಬದಲಾಗಿ ಹಣ ಕೊಡುವುದು ಅಥವಾ ಬರುವುದನ್ನು ಒಂದು ಮುಂದಿನ ದಿನಾಂಕಕ್ಕೆ ಮುಂದೂಡಲಾಗಿರುತ್ತೆ. ಉದಾಹರಣೆಗಾಗಿ ಇಲ್ಲಿ ಎಕ್ಸಾಂಪಲ್ಗಳನ್ನು ನೋಡ್ಬೋದು. ಪರ್ಚೇಸ್ ಆಫ್ ಸೀಡ್ಸ್ ಆ್ಯಂಡ್ ಡೆಲಿವರಿ ವಿಚ್ ಈಸ್ ಟೇಕನ್ ನೌ ಆ್ಯಂಡ್ ದ ಪೇಮೆಂಟ್ ಈಸ್ ಮೇಡ್ ಲೇಟರ್ ಆನ್. ಇಲ್ಲಿ ಸೀಡ್ಸ್ ಅಂದರೆ ಬೀಜಗಳನ್ನು ಕೊಂಡು ಸದ್ಯ ಅದನ್ನು ಡೆಲಿವರಿ ಕೊಡುವುದು ಮತ್ತು ಅದರ ಮೇಲಿನ ಹಣವನ್ನು ಒಂದು ನಂತರದಲ್ಲಿ ಕೊಡುವುದು. ಈ ರೀತಿ ಇದು ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ಗೆ ಉದಾಹರಣೆಯಾಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಟು ನೋ ದ ಮೀನಿಂಗ್ ಆಫ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್. ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್ ಆರ್ ದೋಸ್ ಟ್ರಾನ್ಸಾಕ್ಷನ್ಸ್ ವೇರ್ ಟು ಫೆಸಿಲಿಟೇಟ್ with each other the exchange of goods or services taken place between the parties of another kind of goods and services as the case may be. The following are the examples of such transactions: exchange of workers between one agricultural farm and other agricultural farm. The second example is exchange of animal labor to human labor, exchange of seeds between the farms, etc. ನೋಡಿ, ಇಲ್ಲಿ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್ ಅಂದರೆ ವಿನಿಮಯದ ವ್ಯವಹಾರಗಳು ಅಂದಾಗ ಒಂದು ಪ್ರಕಾರದ ವಸ್ತು, ಸರಕು ಅಥವಾ ಸೇವೆಗಳನ್ನು ಒಬ್ಬರು ಇನ್ನೊಂದು ಪ್ರಕಾರದ ಸರಕು ಅಥವಾ ಸೇವೆಗಳೊಂದಿಗೆ ಇನ್ನೊಬ್ಬರ ಜೊತೆಗೆ ವಿನಿಮಯ ಮಾಡಿಕೊಳ್ಳುವ ವ್ಯವಹಾರವಾಗಿದೆ. ಸೊ ಟು ಫೆಸಿಲಿಟೇಟ್ ಈಚ್ ಅದರ್, ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬೈ ಒನ್ with other kind of goods and services with other person. So to exchange transactions are the transactions where one kind of goods and services are exchanged with other kind of goods and services between the farmers. ಇಲ್ಲಿ ಫಾರ್ಮರ್ಸ್ ನಡುವೆ ಒಂದು ಪ್ರಕಾರದ ಸರಕು ಸೇವೆಗಳು ಇನ್ನೊಂದು ಪ್ರಕಾರದ ಸರಕು ಸೇವೆಗಳೊಂದಿಗೆ ವಿನಿಮಯ ಆಗುತ್ತೆ. ಹಾಗಾದರೆ ಎಕ್ಸ್ಚೇಂಜ್ ಆಫ್ ವರ್ಕರ್ಸ್ ಆಫ್ ಒನ್ ಅಗ್ರಿಕಲ್ಚರಲ್ ಫಾರ್ಮ್ ಆ್ಯಂಡ್ ಅದರ್ ಅಗ್ರಿಕಲ್ಚರಲ್ ಫಾರ್ಮ್, ಇಲ್ಲಿ ವರ್ಕರ್ಸ್ ಎಕ್ಸ್ಚೇಂಜ್ ಆಗ್ಬೋದು. ಅದೇ ಜೊತೆಗೆ ಎಕ್ಸ್ಚೇಂಜ್ ಆಫ್ ಸೀಡ್ಸ್ ಬಿಟ್ವೀನ್ ದ ಫಾರ್ಮ್ಸ್, ಇಲ್ಲಿ ಬೀಜಗಳನ್ನು ಕೊಟ್ಟು ತಾವು ಇತರೆ ಬೀಜಗಳನ್ನ, ಒಂದು ಪ್ರಕಾರದ ಬೀಜಗಳನ್ನ ಕೊಟ್ಟು ಇತರೆ ಪ್ರಕಾರದ ಬೀಜಗಳನ್ನ ಪಡಿಬೋದು. ವರ್ಕರ್ಸು ಸಹಿತ ಎಕ್ಸ್ಚೇಂಜ್ ಮಾಡ್ಬೋದು. ಇಲ್ಲಿ ಅಂದರೆ ಒಬ್ಬ ಫಾರ್ಮರ್ನ ವರ್ಕರ್ಸು ಇನ್ನೊಬ್ಬರ ಹತ್ತಿರ ಕೆಲಸ ಮಾಡ್ಬೋದು, ಅವರು ವರ್ಕರ್ಸು ತಮ್ಮ ಹತ್ತಿರ ಇಲ್ಲಿ ಕೆಲಸವನ್ನು ತೆಗೆದುಕೊಳ್ಬೋದು. ಈ ರೀತಿ ಇವು ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್ಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ನಾವು ನಾಲ್ಕನೇ ಪ್ರಕಾರದ ವ್ಯವಹಾರ ಅಂದರೆ ನೋಷ್ನಲ್ ಮೀನ್ಸ್ ನಾಟ್ ರಿಯಲ್. ಇದು ನಿಜವಾಗಿ ನಡೆದಿರಲಿಲ್ಲ, ಆದರೆ ನಾವು ಭಾವಿಸಬೇಕಾಗತ್ತೆ ವ್ಯವಹಾರ ನಡೆದಿರುವುದರ ಬಗ್ಗೆ. ನೋಷ್ನಲ್ ಟ್ರಾನ್ಸಾಕ್ಷನ್ಸ್ ಅರ್ಥ ನೋಡಿ. Notional transactions are those transactions which are made between the farm and the household of the same farm. The examples of such transactions are as under: supply of food by the farm to the household
supply of food by the farm to the household of the same farm. Next, consumption of farm output by the household, use of the household capital by the farm, use of land owned by the household by the farm. ನೋಷನಲ್ ಟ್ರಾನ್ಸಾಕ್ಷನ್ಸ್ ಅಂದರೆ ಇವು ಟ್ರಾನ್ಸಾಕ್ಷನ್ಸ್ ನಿಜವಾಗಿ ನಡೆದಿರುವುದಿಲ್ಲ, ಆದರೂ ಆ ಟ್ರಾನ್ಸಾಕ್ಷನ್ಸ್ಗಳನ್ನು ನಾವು ಇಲ್ಲಿ ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತೆ. ಉದಾಹರಣೆ, ಅರ್ಥವನ್ನು ನೋಡೋಣ ಇನ್ನೊಮ್ಮೆ. ನೋಷನಲ್ ಟ್ರಾನ್ಸಾಕ್ಷನ್ಸ್ ಆರ್ ದೋಸ್ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ಮೇಡ್ ಬಿಟ್ವೀನ್ ದ ಫಾರ್ಮ್ ಆ್ಯಂಡ್ ದ ಹೌಸ್ಹೋಲ್ಡ್ ಆಫ್ ದ ಸೇಮ್ ಫಾರ್ಮ್. ಇಲ್ಲಿ ಫಾರ್ಮರ್ ಮತ್ತು ಆ ಕುಟುಂಬದವರ ಅಥವಾ ಆ ಫಾರ್ಮ್ ನಡೆದವರ ಜೊತೆಗೆ ಸೇಮ್ ಇವು ವ್ಯವಹಾರಗಳು ಕಾಣಿಸಿಕೊಳ್ಳುತ್ತವೆ. ಉದಾಹರಣೆ, ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ ಆರ್ ದೋಸ್ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ಮೇಡ್ ಬಿಟ್ವೀನ್ ದ ಫಾರ್ಮ್ ಆ್ಯಂಡ್ ಹೌಸ್ಹೋಲ್ಡ್ ಆಫ್ ದ ಸೇಮ್ ಫಾರ್ಮ್. ಅಂದರೆ ಫಾರ್ಮಿಂಗ್ ಆ್ಯಕ್ಟಿವಿಟಿ ಮತ್ತು ಅದನ್ನು ನಿರ್ವಹಿಸುವವರ ವ್ಯಕ್ತಿಗಳ ಜೊತೆ ಆಗುವಂಥ ವ್ಯವಹಾರಗಳಾಗಿವೆ. ಫಾರ್ ಎಕ್ಸಾಂಪಲ್, ಸಪ್ಲೈ ಫುಡ್ ಬೈ ದ ಫಾರ್ಮ್ ಟು ದ ಹೌಸ್ಹೋಲ್ಡ್ ಆಫ್ ದ ಸೇಮ್ ಫಾರ್ಮ್. ಅಂದರೆ ಇಲ್ಲಿ ಫಾರ್ಮಿಂಗ್ ಆ್ಯಕ್ಟಿವಿಟೀಸಲ್ಲಿ ತೊಡಗಿದವರಿಗೆ ಆ ಫಾರ್ಮಿಂಗ್ ಆ್ಯಕ್ಟಿವಿಟಿಯಲ್ಲಿ ತೊಡಗಿದವರಿಗೆ ಆಹಾರವನ್ನು ಒದಗಿಸುವುದು. ನೆಕ್ಸ್ಟ್, ಕನ್ಸಂಪ್ಷನ್ ಆಫ್ ಫಾರ್ಮ್ ಔಟ್ಪುಟ್ ಬೈ ದ ಹೌಸ್ಹೋಲ್ಡ್. ಇಲ್ಲಿ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ ಕೈಗೊಳ್ಳುವವರೇ ಫಾರ್ಮ್ ಔಟ್ಪುಟ್ ಅಂದರೆ ಫಾರ್ಮಿಂಗ್ ಉತ್ಪಾದನೆಯನ್ನು ಅನುಭೋಗಿಸುವುದು. ಉದಾಹರಣೆ, ದವಸ ಧಾನ್ಯಗಳನ್ನು ಸ್ವಂತಕ್ಕಾಗಿ ಬಳಸುವುದು. ಪೌಲ್ಟ್ರಿ ಫಾರ್ಮಿಂಗ್ದಲ್ಲಿ ಅಂದರೆ ಕೋಳಿ ಸಾಕಾಣಿಕೆಯಲ್ಲಿ ಕೋಳಿ ಅಥವಾ ಇಲ್ಲಿ ಎಗ್ಸ್ಗಳನ್ನು ತಮ್ಮ ಸ್ವಂತ ಅನುಭೋಗಕ್ಕಾಗಿ ಬಳಸುವುದು, ಅಥವಾ ಸ್ವಂತ ಬಂಡವಾಳವನ್ನು ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ಗಾಗಿ ಬಳಸುವುದು, ಮತ್ತು ಇಲ್ಲಿ ತಮ್ಮದೇ ಆದ ಲ್ಯಾಂಡ್ ಅಥವಾ ಇತರೆ ವಸ್ತುಗಳನ್ನು ಇಲ್ಲಿ ಬಳಸುವುದಾಗಿದೆ. ಈ ರೀತಿ ನೋಷನಲ್ ಟ್ರಾನ್ಸಾಕ್ಷನ್ಸ್ ಆರ್ ದೋಸ್ ವಿಚ್ ಆರ್ ಮೇಡ್ ಬಿಟ್ವೀನ್ ದ ಫಾರ್ಮ್ ಆ್ಯಂಡ್ ಹೌಸ್ಹೋಲ್ಡ್ ಆಫ್ ದ ಸೇಮ್ ಫಾರ್ಮ್ ಎಂದು ನಾವು ಹೇಳಬಹುದಾಗಿದೆ. ನೆಕ್ಸ್ಟ್, ಫೀಚರ್ಸ್ ಆಫ್ ಫಾರ್ಮ್ ಟ್ರಾನ್ಸಾಕ್ಷನ್ಸ್. Next, we have to study features of farm transactions. The first one is farming is like family business. The farming is a type of family business, therefore the activities of family business and also the activities of the family itself are mixed up. It means many times only one bank account is in operation for both the family business transactions and also the personal transactions. Such mixed up transactions should be segregated and properly accounted for. ಫಾರ್ಮಿಂಗ್ ಈಸ್ ಲೈಕ್ ಫ್ಯಾಮಿಲಿ ಬಿಸ್ನೆಸ್ ಅಂದರೆ ಫಾರ್ಮಿಂಗ್ ಅನ್ನೋದು ಇದು ಕುಟುಂಬದವರು ಎಲ್ಲರೂ ನಡೆಸುತ್ತಿರುವ ವ್ಯವಹಾರವಾಗಿದೆ. ಆದ್ದರಿಂದ ಸ್ವಂತದ ವ್ಯವಹಾರದ ಜೊತೆಗೆ ಈ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ಗಳು ಮಿಕ್ಸಪ್ ಆಗಿರುವ ಸಾಧ್ಯತೆ ಇದೆ. ಆದ್ದರಿಂದ ಒಂದೇ ಬ್ಯಾಂಕ್ ಅಕೌಂಟನ್ನು ಇಲ್ಲಿ ಭಾಳಷ್ಟು ಸಂದರ್ಭದಲ್ಲಿ ಓಪನ್ ಮಾಡಿದಾಗ ಈ ಪರ್ಸ್ನಲ್ ವ್ಯವಹಾರಗಳು ಅಥವಾ ಫಾರ್ಮಿಂಗ್ ಆ್ಯಕ್ಟಿವಿಟೀಸಿಂದ ಹಣ ಕೊಡುವ ಅಥವಾ ತೆಗೆದುಕೊಳ್ಳುವ ವ್ಯವಹಾರಗಳು ಮಿಕ್ಸಪ್ ಆಗಿರುತ್ತೆ. ಆದ್ದರಿಂದ ಪ್ರತ್ಯೇಕವಾಗಿ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ಗಾಗಿ ನಾವು ಅಕೌಂಟನ್ನು ಮೇಂಟೈನ್ ಮಾಡಿದಾಗ ಸರಿಯಾದ ವ್ಯವಹಾರಗಳನ್ನು ಇಲ್ಲಿ ದಾಖಲಿಸಬಹುದಾಗುತ್ತೆ. ನೆಕ್ಸ್ಟ್, ಸೆಕೆಂಡ್ ಫೀಚರ್ ಈಸ್ ಫ್ಯಾಮಿಲಿ ಮೆಂಬರ್ಸ್ ಪುಟ್ ದೇರ್ ಲೇಬರ್. Generally, the members of the family of the farmer put their labor along with outside workers. Therefore, the labor put on the farm by such members should be properly valued. Such value has to be treated as an expense and duly included therein. ಮತ್ತೊಂದು ಎರಡನೇ ಲಕ್ಷಣ ನೋಡಿದಾಗ ಫ್ಯಾಮಿಲಿ ಮೆಂಬರ್ಸ್ ಪುಟ್ ದೇರ್ ಲೇಬರ್ ಅಂತಿದೆ. ಅಂದರೆ ಫಾರ್ಮರ್ಸ್ ಅಥವಾ ಕುಟುಂಬದವರು ಇಲ್ಲಿ ವರ್ಕರ್ಸ್ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ಹೀಗಿದ್ದಾಗ ವರ್ಕರ್ಸ್ಗೆ ಮಾತ್ರ ಪೇಮೆಂಟ್ ಮಾಡಲಾಗುತ್ತೆ. ಆದರೆ ಫ್ಯಾಮಿಲಿ ಮೆಂಬರ್ಸ್ ಕೆಲಸ ಮಾಡಿದ್ದು ಇಲ್ಲಿ ಕೌಂಟ್ ಆಗಬೇಕು. ಅಂದರೆ ಅದನ್ನು ಒಂದು ಸರಿಯಾದ ಬೆಲೆಗೆ ನಾವು ಲೆಕ್ಕ ಹಾಕಿ
ಒಂದು ರೀತಿ ಎಕ್ಸ್ಪೆನ್ಸ್ ಥರ ಅಲ್ಲಿ ನಾವು ಡೆಬಿಟ್ ಮಾಡಬೇಕಾಗುತ್ತೆ. ಯಾಕಂದರೆ ಫ್ಯಾಮಿಲಿ ಮೆಂಬರ್ಸು ವರ್ಕರ್ಸ್ ಜೊತೆ ಕೆಲಸ ಮಾಡದಿದ್ದರೆ ಮತ್ತು ಹೊರಗಿನ ಲೇಬರ್ಸನ್ನು ನಾವು ಇಲ್ಲಿ ಹಚ್ಚಬೇಕಾಗಿತ್ತು. ಆದ್ದರಿಂದ ಅದು ಲೇಬರ್ಸ್ ಎಕ್ಸ್ಪೆಂಡಿಚರ್ ಥರ ನಾವು ಇಲ್ಲಿ ಕೌಂಟ್ ಮಾಡಬೇಕು, ಲೆಕ್ಕ ಹಾಕಬೇಕು. ನೆಕ್ಸ್ಟ್ ಮೂರನೇ ಲಕ್ಷಣ ನಂಬರ್ ಸಿ ನೋಡಿ, ಪೇಮೆಂಟ್ ಆಫ್ ವೇಜಸ್ ಇನ್ ಕೈಂಡ್. ಅಂದರೆ ವಸ್ತುಗಳ ರೂಪದಲ್ಲಿ ಇಲ್ಲಿ ಕೂಲಿಯನ್ನು ಕೊಡುವುದು. ಪೇಮೆಂಟ್ ಆಫ್ ವೇಜಸ್ ಇನ್ ಕೈಂಡ್ ಅಂದಾಗ ಕ್ಯಾಶ್ ಬಿಟ್ಟು ವಸ್ತುಗಳ ರೂಪದಲ್ಲಿ ಇಲ್ಲಿ ಕೂಲಿ ಅಥವಾ ಲೇಬರ್ ಚಾರ್ಜಸನ್ನು ಕೊಡೋದಾಗಿದೆ. ನೋಡೋಣ ಅರ್ಥ. ಇಫ್ ದ ಪೇಮೆಂಟ್ ಆಫ್ ವೇಜಸ್ ಈಸ್ ಮೇಡ್ ಇನ್ ಕೈಂಡ್ ಇನ್ ಅಡಿಷನ್ ಟು ವೇಜಸ್ ಇನ್ ಕ್ಯಾಶ್ ಟು ದ ವರ್ಕರ್ಸ್ ಇನ್ ದ ಫಾರ್ಮ್ ಆಫ್ farm produce, the value of such produce or output should be calculated in terms of money and duly adjusted, treating the value as wages. Payment of wages in kind ಅಂದಾಗ ವಸ್ತುಗಳ ರೂಪದಲ್ಲಿ ಲೇಬರ್ಸ್ಗೆ ಕ್ಯಾಶ್ ಜೊತೆಗೆ ವಸ್ತುವನ್ನು ಕೊಡಲಾಗುತ್ತೆ. ಅದನ್ನು ಸಹಿತ ಒಂದು ಸರಿಯಾಗಿ ಬೆಲೆಗೆ ನಾವು ಮೌಲ್ಯಮಾಪನ ಮಾಡಿ ಅಕೌಂಟಿಂಗ್ದಲ್ಲಿ ದಾಖಲಿಸಬೇಕಾಗುತ್ತೆ. ಅಕೌಂಟಿಂಗ್ ಎಂಟ್ರಿಗಳನ್ನ ಮಾಡಬೇಕಾಗುತ್ತೆ ಒಂದು ಸರಿಯಾದ ಲಾಭ ಕಂಡುಹಿಡಲಿಕ್ಕೆ. ಯಾಕಂದರೆ ವರ್ಕರ್ಸ್ಗೆ ದವಸ ಧಾನ್ಯಗಳನ್ನು ಕೊಡ್ಬೋದು, ಪೌಲ್ಟ್ರಿಯಲ್ಲಿ ಕೋಳಿ ಅಥವಾ ಎಗ್ಸ್ಗಳನ್ನ ಕೊಡ್ಬೋದು. ಈ ರೀತಿ ಕ್ಯಾಶ್ ಜೊತೆಗೆ ವಸ್ತುಗಳನ್ನು ಕೊಟ್ಟದ್ದು ನಾವು ಇಲ್ಲಿ ಲೆಕ್ಕ ಹಾಕಬೇಕಾಗುತ್ತೆ. ಯಾಕಂದರೆ ವಸ್ತುಗಳು ಕೊಡದೇ ಇದ್ದಾಗ ಅವುಗಳು ನಮಗೆ ಒಂದು ಹೊರಗೆ ಮತ್ತು ಒಂದು ಸರಿಯಾದ ಬೆಲೆಗೆ ಮಾರಲಿಕ್ಕೆ ಅಥವಾ ರೆವಿನ್ಯೂ ಬರಲಿಕ್ಕೆ ಕಾರಣವಾಗ್ತಾಯಿತ್ತು. ವಸ್ತುಗಳು ಕೊಟ್ಟಾಗ ಅಷ್ಟು ರೆವಿನ್ಯೂ ಕಡಿಮೆ ಆಗುತ್ತೆ. ಆದ್ದರಿಂದ ವಸ್ತುಗಳ ರೂಪದಲ್ಲಿ ಕೊಟ್ಟದ್ದು ನಾವು ಇಲ್ಲಿ ಗಣನೆಗೆ ತೆಗೆದುಕೊಳ್ಳಬೇಕು. ನೆಕ್ಸ್ಟ್ ಮತ್ತೊಂದು ಲಕ್ಷಣ ನೋಡಿದಾಗ ಕನ್ಸಂಪ್ಷನ್ ಆಫ್ ಫಾರ್ಮ್ ಪ್ರೊಡ್ಯೂಸ್ ಬೈ ಹೌಸ್ ಹೋಲ್ಡ್. ದ ಫಾರ್ಮರ್ ಆ್ಯಂಡ್ ದ ಮೆಂಬರ್ಸ್ ಆಫ್ ಹಿಸ್ ಫ್ಯಾಮಿಲಿ ವಿಲ್ ಕನ್ಸ್ಯೂಮ್ some part of farm produce. In that case, the value of such produce has to be calculated in terms of money and duly adjusted, treating the same as value as drawings. ಹೆಚ್ಚು ಸಂದರ್ಭದಲ್ಲಿ ಫಾರ್ಮ್ ಪ್ರೊಡ್ಯೂಸ್ ಅಂದರೆ ಫಾರ್ಮಿಂಗ್ ಆ್ಯಕ್ಟಿವಿಟಿಯಲ್ಲಿ ಜನರೇಟ್ ಆದ ಉತ್ಪನ್ನವನ್ನು ಹೌಸ್ ಹೋಲ್ಡ್ ಅಂದರೆ ಆ ಫ್ಯಾಮಿಲಿ ಫಾರ್ಮರ್ಸ್ ಅಥವಾ ಫಾರ್ಮರ್ಸ್ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ಕನ್ಸ್ಯೂಮು ಅಂದರೆ ಅನುಭೋಗಿಸುವ ಸಾಧ್ಯತೆ ಇದೆ. ಆದ್ದರಿಂದ ಇದು ಒಂದು ವೇಳೆ ಅವರು ತಾವು ತಮ್ಮ ಸ್ವಂತಕ್ಕಾಗಿ ಫಾರ್ಮ್ ಪ್ರೊಡ್ಯೂಸನ್ನು ಇಲ್ಲಿ ಕೃಷಿ ಉತ್ಪನ್ನ ಇರಲಿ ಅಥವಾ ಮತ್ತು ಬೇರೆ ಆ್ಯಕ್ಟಿವಿಟೀಸಿಂದ ಬಂದಂಥ ಉತ್ಪನ್ನವನ್ನು ತಾವು ಸ್ವತಃ ಅನುಭವಿಸದಿದ್ದರೆ ಅದು ಹೊರಗೆ ಬೇರೆ ಕಡೆ ನಾವು ಮಾರಿ ಹಣ ಸಂಪಾದಿಸಬಹುದಿತ್ತು. ಅವರು ಉಪಭೋಗ ಅಥವಾ ಅನುಭವಿಸುವುದರಿಂದ ಉತ್ಪನ್ನ ಹೊರಗೆ ಕಡಿಮೆ ಆಗಿ ಮಾರುತ್ತೆ. ಆದ್ದರಿಂದ ನಾವು ಸ್ವಂತಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಫಾರ್ಮರ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಸ್ವಂತಕ್ಕೆ ಬಳಸಿದ ಉತ್ಪನ್ನವನ್ನು ಸಹಿತ ಇಲ್ಲಿ ನಾವು ಸರಿಯಾದ ವ್ಯಾಲ್ಯೂ ಮಾಡಿ ಅಕೌಂಟಿಂಗ್ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಸೊ ಕನ್ಸಂಪ್ಷನ್ ಆಫ್ ಫಾರ್ಮ್ ಪ್ರೊಡ್ಯೂಸ್ ಬೈ ಹೌಸ್ ಹೋಲ್ಡ್ ಅಂದರೆ ಹೆಚ್ಚು ಸಂದರ್ಭದಲ್ಲಿ ಫಾರ್ಮ್ ಪ್ರೊಡ್ಯೂಸ್ ಅಂದರೆ ಇಲ್ಲಿ ಫಾರ್ಮಿಂಗ್ ಆ್ಯಕ್ಟಿವಿಟೀಸಿಂದ ಜನರೇಟ್ ಆದ ಉತ್ಪನ್ನಗಳನ್ನು ಅದನ್ನು ಓನರ್ಸ್ ಅಥವಾ ನಿರ್ವಹಿಸುವವರೇ ಇಲ್ಲಿ ಕನ್ಸ್ಯೂಮ್ ಮಾಡುವ ಸಾಧ್ಯತೆ ಇದೆ. ನೆಕ್ಸ್ಟ್ ನಂಬರ್ ಐದನೇದು ಒಂದು ಲಕ್ಷಣ ನೋಡಿದಾಗ ಫಾರ್ಮ್ ಪ್ರೊಡ್ಯೂಸ್ ಆಫ್ ಒನ್ ಸೆಕ್ಷನ್ ಯೂಸ್ಡ್ ಬೈ ಅದರ್ ಸೆಕ್ಷನ್ ಅಂದರೆ ಒಂದು ವಿಭಾಗದಲ್ಲಿ ಬಂದಂಥ ಉತ್ಪನ್ನವನ್ನು ಇನ್ನೊಂದು ವಿಭಾಗಕ್ಕೆ ಬಳಸುವ ಸಾಧ್ಯತೆ ಇದೆ. ಎಕ್ಸಾಂಪಲ್ ನಾವು ನೋಡೋಣ ಇಲ್ಲಿ. ದ ಫಾರ್ಮ್ ಪ್ರೊಡ್ಯೂಸ್ ಆಫ್ ಒನ್ ಸೆಕ್ಷನ್ ಆಫ್ ಫಾರ್ಮ್ ಆ್ಯಕ್ಟಿವಿಟಿ ಮೇ ಬಿ ಯೂಸ್ಡ್ ಬೈ ದಿ ಅದರ್ ಸೆಕ್ಷನ್ ಆಫ್ ದ ಸೇಮ್ ಫಾರ್ಮ್ ಹ್ಯಾಸ್ ಟು ಬಿ ಪ್ರಾಪರ್ಲಿ ವ್ಯಾಲ್ಯೂಡ್ ಆ್ಯಂಡ್ ಡ್ಯೂಲಿ ಅಡ್ಜಸ್ಟೆಡ್ ಟು ಸಚ್ ಫಾರ್ಮ್ ಆ್ಯಕ್ಟಿವಿಟೀಸ್. ಫಾರ್ ಎಕ್ಸಾಂಪಲ್, ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಆಫ್ ಕ್ರಾಪ್ ಸೆಕ್ಷನ್ ಆಫ್ ದ ಫಾರ್ಮ್ ಮೇ ಹ್ಯಾವ್ ಬೀನ್ ಯೂಸ್ಡ್ ಬೈ ಪೌಲ್ಟ್ರಿ ಸೆಕ್ಷನ್ ಆರ್ ದ ಡೈರಿ ಸೆಕ್ಷನ್ ಆರ್ ಬೈ ಬೋತ್ ದ ಸೆಕ್ಷನ್ಸ್ ಆಫ್ ದ ಸೇಮ್ ಫಾರ್ಮ್. ಇಲ್ಲಿ ಒಂದು ವಿಭಾಗದಲ್ಲಿ ಬಂದಂಥ ಉತ್ಪನ್ನವನ್ನು ನಾವು ಬೇರೆ ವಿಭಾಗಕ್ಕಾಗಿ ಬಳಸಿದಾಗ ಅದು ಬಳಸುವ ಸಾಧ್ಯತೆ ಇದೆ. ಆದ್ದರಿಂದ ಅದು ಫಾರ್ಮ್ ಪ್ರೊಡ್ಯೂಸ್ ಆಫ್ ಒನ್ ಸೆಕ್ಷನ್ ಯೂಸ್ಡ್ ಬೈ ಅದರ್ ಸೆಕ್ಷನ್ ಅಂತೆ ಆಗುತ್ತೆ. ಉದಾಹರಣೆ, ಕ್ರಾಪ್ ಬೆಳೆ ಖಾತೆಯಲ್ಲಿ ಕ್ರಾಪ್ ಸೆಕ್ಷನ್ದಲ್ಲಿ ಬಂದಂಥ ರೆವಿನ್ಯೂ ದವಸ ಧಾನ್ಯಗಳಿರ್ಬೋದು, ಇಲ್ಲಿ ನಾವು ಪೌಲ್ಟ್ರಿಗಾಗಿ ಯೂಸ್ ಮಾಡಬಹುದು. ಹಾಗಾದರೆ ಒಂದು ವೇಳೆ ಪೌಲ್ಟ್ರಿಗಾಗಿ ಯೂಸ್ ಮಾಡದೇ ಇದ್ದರೆ ಮತ್ತೆ ಅದು ಹೊರಗಡೆ ಮಾರಿ ರೆವಿನ್ಯೂ ಜನ್ರೇಟ್ ಆಗ್ತಾಯಿತ್ತು. ಆದ್ದರಿಂದ ಇಲ್ಲಿ ಯಾವುದೇ
ಫಾರ್ಮ್ ಪ್ರೊಡ್ಯೂಸ್ ಇತರ ಯಾವುದೇ ಸೆಕ್ಷನ್ದ ಬಂದಂಥ ಫಾರ್ಮ್ ಪ್ರೊಡ್ಯೂಸನ್ನು ಇನ್ನೊಂದು ಸೆಕ್ಷನ್ಗೆ ಬಳಸಿದಾಗ ಅದನ್ನು ಸರಿಯಾಗಿ ವ್ಯಾಲ್ಯೂ ಮಾಡಿ ನಾವು ಅಕೌಂಟಿಂಗ್ದಲ್ಲಿ ದಾಖಲಿಸಬೇಕಾಗುತ್ತೆ. ನೆಕ್ಸ್ಟ್ ನಾವು 6ನೇ ಲಕ್ಷಣವನ್ನು ನೋಡೋಣ. ಎ ಫಾರ್ಮರ್ ಎಂಗೇಜ್ಡ್ ಇನ್ ಮೋರ್ ದ್ಯಾನ್ ಒನ್ ಆ್ಯಕ್ಟಿವಿಟಿ. Generally, a farmer is engaged in more than one farm activity. In such case, the farmer should ascertain the profit or loss from each farm activity in addition to the overall profit of his farm activities. For example, a farmer, in addition to growing agricultural crops, may also engage in other activities such as dairy farming, poultry farming, etc. In such a case, the profit or loss from each of such activities should be calculated separately in addition to the combined profit of all activities. ಹೆಚ್ಚು ಸಂದರ್ಭದಲ್ಲಿ ಒಬ್ಬ ಫಾರ್ಮರ್ ಒಂದೇ ಆ್ಯಕ್ಟಿವಿಟಿಯಲ್ಲಿ ತೊಡಗದೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಲ್ಲಿ ತೊಡಗಿರುವ ಸಾಧ್ಯತೆ ಹೆಚ್ಚಿದೆ ಈ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ದಲ್ಲಿ. ಆದ್ದರಿಂದ ಇಲ್ಲಿ ಉದಾಹರಣೆಗಾಗಿ ಇನ್ ಅಡಿಷನ್ ಟು ಗ್ರೋವಿಂಗ್ ಅಗ್ರಿಕಲ್ಚರಲ್ ಕ್ರಾಪ್ಸ್ ಅಂದರೆ ಇಲ್ಲಿ ಕೃಷಿ ಚಟುವಟಿಕೆಗಳ ಜೊತೆಗೆ ಹೆಚ್ಚು ಡೇರಿಂಗ್ ಹೈನುಗಾರಿಕೆಯಲ್ಲಿ, ಪೌಲ್ಟ್ರಿ ಕೋಳಿ ಸಾಕಾಣಿಕೆಯಲ್ಲಿ ತೊಡಗಿರುವ ಸಾಧ್ಯತೆ ಕಂಡುಬರುತ್ತೆ. ಆದ್ದರಿಂದ ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಪ್ರತ್ಯೇಕವಾಗಿ ಲಾಭ ನಷ್ಟಗಳನ್ನು ಕಂಡುಹಿಡಿಯುವುದು, ಒಟ್ಟು ಲಾಭ ಅಥವಾ ಹಾನಿಯ ಜೊತೆಗೆ ಪ್ರತ್ಯೇಕವಾಗಿ ಈ ಸೆಪ್ರೇಟಾಗಿ ನೋಡಿರಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳ ಲಾಭ ನಷ್ಟಗಳನ್ನು ಕಂಡುಹಿಡಿಯುವುದು ಅವಶ್ಯವಾಗಿದೆ. ಯಾಕಂದರೆ ಕೃಷಿ ಚಟುವಟಿಕೆಗಳ ಜೊತೆಗೆ ಹೈನುಗಾರಿಕೆ, ಪೌಲ್ಟ್ರಿ ಫಾರ್ಮಿಂಗ್, ಕೋಳಿ ಸಾಕಾಣಿಕೆ ಮತ್ತು ಇತರೆ ಆಡು ಸಾಕಾಣಿಕೆ, ಕುರಿ ಸಾಕಾಣಿಕೆ ಇತ್ಯಾದಿ ವ್ಯವಹಾರಗಳನ್ನು ಇಲ್ಲಿ ಕೈಗೊಳ್ಳುವಾಗ ಪ್ರತಿಯೊಂದು ವ್ಯವಹಾರಕ್ಕೆ ಆಗುವ ಖರ್ಚುಗಳು ಅಥವಾ ಅದರಿಂದ ಆಗುವ ಉತ್ಪನ್ನ ಅಥವಾ ರೆವಿನ್ಯೂವನ್ನು ಪ್ರತ್ಯೇಕವಾಗಿ ಬರೆದಿಟ್ಟು ಒಟ್ಟು ಲಾಭದ ಜೊತೆಗೆ ನಾವು ಪ್ರತ್ಯೇಕವಾಗಿ ಕಂಡುಹಿಡಿಯುವುದು ಅವಶ್ಯವಾಗಿರುತ್ತೆ. ನೆಕ್ಸ್ಟ್ ನಾವಿಲ್ಲಿ 7ನೇ ಲಕ್ಷಣ ನೋಡೋಣ. ಇಕ್ವಿಪ್ಮೆಂಟ್ಸ್ ಎಟ್ಸೆಟ್ರಾ ಯೂಸ್ಡ್ ಫಾರ್ ಮೋರ್ ದ್ಯಾನ್ ಒನ್ ಆ್ಯಕ್ಟಿವಿಟಿ. In most of the cases of farming, the same farm equipment or instrument or any other facility is used for more than one farming activity. In such cases, the joint costs of the expenditure on the same should be properly apportioned to all such farming activities for ascertaining the correct profit or loss of each of such activities or the sections, which may be crop section, dairy section, poultry section, etc. ನೋಡಿ, equipments etc. used for more than one activity ಅಂದಾಗ ಬಹಳಷ್ಟು ಸಲಕರಣೆಗಳು, ಯಂತ್ರೋಪಕರಣಗಳನ್ನು ನಾವು ಒಂದೇ ಪ್ರಕಾರದ ಕೃಷಿ ಯಂತ್ರೋಪಕರಣಗಳನ್ನು ಮತ್ತು ಸಲಕರಣೆಗಳನ್ನು ಬೇರೆ ಬೇರೆ ಸೆಕ್ಷನ್ಗಳಿಗಾಗಿ ಬಳಸಲಾಗುತ್ತೆ. ಆದ್ದರಿಂದ ಇಲ್ಲಿ ಯಂತ್ರೋಪಕರಣಗಳು ಅಥವಾ ಕೃಷಿ ಸಲಕರಣೆಗಳ ಮೇಲೆ ಆಗುವ ವೆಚ್ಚವನ್ನು ಸರಿಯಾಗಿ ನಾವು ವಿಭಾಗಿಸಿ ಯಾವ ಚಟುವಟಿಕೆಗೆ ಎಷ್ಟು ಯೂಸ್ ಆಗಿವೆ ಅದರ ಆಧಾರದ ಮೇಲೆ ಖರ್ಚುಗಳನ್ನು ಇಲ್ಲಿ ಹಂಚಿ ಸರಿಯಾದ ಲಾಭ ಅಥವಾ ನಷ್ಟವನ್ನು ಕಂಡುಹಿಡಿಯಬೇಕಾಗುತ್ತೆ. ಇಲ್ಲಿ ಕೃಷಿ ಯಂತ್ರೋಪಕರಣದಲ್ಲಿ ಟ್ರ್ಯಾಕ್ಟರ್ ಇರ್ಬೋದು ಅಥವಾ ಇತರೆ ಕೃಷಿ ಯಂತ್ರಗಳನ್ನು ಒಂದಕ್ಕಿಂತ ಹೆಚ್ಚು ಫಾರ್ಮಿಂಗ್ ಆ್ಯಕ್ಟಿವಿಟಿಗಾಗಿ ಬಳಸಿದಾಗ ಅದರ ಮೇಲೆ ಆಗುವ ಎಲ್ಲ ವೆಚ್ಚವನ್ನು ಸರಿಯಾಗಿ ವಿಭಾಗಿಸಿ ಯಾವ ಚಟುವಟಿಕೆಗೆ ಎಷ್ಟು ಯೂಸ್ ಆಗ್ತಾಯಿದೆ ಅದರ ಆಧಾರದ ಮೇಲೆ ಸರಿಯಾಗಿ ವಿಭಾಗಿಸಿ ಇಲ್ಲಿ ನಾವು ಅಲೋಕೇಶನ್ ಆಫ್ ಎಕ್ಸ್ಪೆಂಡಿಚರ್ ಸಲುವಾಗಿ ಒಂದು ರಿಜಿಸ್ಟರ್ ಇಟ್ಟು ಸರಿಯಾಗಿ ವಿಭಾಗಿಸಿ ಬರೆದಿಟ್ಟಾಗ ನಾವು ಸರಿಯಾದ ಲಾಭ ಅಥವಾ ಲಾಭಗಳನ್ನು ಪ್ರತ್ಯೇಕ ವ್ಯವಹಾರದ ಲಾಭಗಳನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಲಕ್ಷಣ ಇಲ್ಲಿ 8ನೇ ಲಕ್ಷಣ ಇರ್ಬೋದು. ನಂಬರ್ ಎಚ್ದಲ್ಲಿ ನೋಡಿ, ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ ಆರ್ ಪ್ರೋನ್ ಟು ನ್ಯಾಚುರಲ್ ಕೆಲಾಮಿಟೀಸ್. ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ ಆರ್ ಪ್ರೋನ್ ಟು ನ್ಯಾಚುರಲ್ ಕೆಲಾಮಿಟೀಸ್ ಇಟ್ಸಿಟ್ರು ಅಂದಾಗ ಬಹಳಷ್ಟು ಫಾರ್ಮ್ ಆ್ಯಕ್ಟಿವಿಟೀಸ್ಗಳು ಪ್ರಕೃತಿ ವಿಕೋಪಗಳಿಗೆ ತುತ್ತಾಗುವ ಸಾಧ್ಯತೆ ಇದೆ. ಯಾಕಂದರೆ ಇಲ್ಲಿ ಅನ್ಸರ್ಟನ್ಟಿ, ಅನಿಶ್ಚಿತತೆ ಜಾಸ್ತಿ ಇದೆ. ಆದ್ದರಿಂದ ದ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ ಆರ್ ಆಲ್ವೇಸ್ ಪ್ರೋನ್ ಟು ನ್ಯಾಚುರಲ್ ಕೆಲಾಮಿಟೀಸ್ ಸಚ್ ಆಸ್ ಫ್ಲಡ್, ಅರ್ಥಕ್ವೇಕ್ ಇಟ್ಸಿಟ್ರಾ, ಅದರ್ ಇನ್ಸಿಡೆಂಟ್ಸ್ ಲೈಕ್ ಫೈರ್, ಥೆಫ್ಟ್ ಇಟ್ಸಿಟ್ರಾ. ಅಂದರೆ ಹೆಚ್ಚು ಕೃಷಿ
ಅಥವಾ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ಗಳು ಇಲ್ಲಿ ನೈಸರ್ಗಿಕ ವಿಕೋಪಗಳಿಗೆ ತುತ್ತಾಗುವ ಸಾಧ್ಯತೆ ಇದೆ. ಮಹಾಪೂರ ಬರಬಹುದು, ಈ ರೀತಿ ಫ್ಲಡ್ ಮಹಾಪೂರ ಬಂದಾಗ ಅವು ಲಾಸ್ ಆಗ್ತಿರ್ತಾ ಇದೆ, ಅಥವಾ ಭೂಕಂಪ, ಅಥವಾ ಇಲ್ಲಿ ಫೈರ್ ಥೆಫ್ಟ್ ಅಂದರೆ ಬೆಂಕಿ ಕಳುವಾಗುವ ಸಾಧ್ಯತೆಯನ್ನು ಉದಾಹರಣೆಗೆ ಕೊಟ್ಟಿದ್ದಾರೆ. ಅದರಿಂದ ಒಟ್ಟಿನಲ್ಲಿ ಅನಿಶ್ಚಿತತೆ, ಈ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ದಲ್ಲಿ ಅನಿಶ್ಚಿತತೆ ಅಥವಾ ಲಾಸ್ ಆಗುವ ಚಾನ್ಸು ಜಾಸ್ತಿ ಇಲ್ಲಿ ಇರುತ್ತೆ. ನೋಡಿ, ಇಲ್ಲಿವರೆಗೆ ನಾವು ಫಾರ್ಮ್ ಆ್ಯಕ್ಟಿವಿಟೀಸ್ದಲ್ಲಿ, ಯಾಕೆಂದರೆ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ಗಳಿಂದ ಸಂಬಂಧಪಟ್ಟಂತೆ ಅಕೌಂಟ್ಸ್ಗಳನ್ನು ಮೇಂಟೈನ್ ಮಾಡಿದಾಗ ನಮಗೆ ಅನೇಕ ಬೆನಿಫಿಟ್ಸ್ಗಳು, ಲಾಭಗಳು ಸಿಗ್ತಾಯಿವೆ. ನಾವು ಅಬ್ಜೆಕ್ಟಿವ್ಸ್ ಅಥವಾ ಅಡ್ವಾಂಟೇಜಸ್ ನೆಕ್ಸ್ಟ್ದಲ್ಲಿ ನೋಡೋನಲ್ಲಿ ಯಾವ ಅಬ್ಜೆಕ್ಟಿವೇ ಅವೇ ಅಡ್ವಾಂಟೇಜಸ್ ಆಗುತ್ತೆ. ಅದರಿಂದ ಅಬ್ಜೆಕ್ಟಿವ್ಸ್ದಲ್ಲಿ ಫಾರ್ ಮೇಂಟೈನಿಂಗ್ ಫಾರ್ಮ್ ಅಕೌಂಟಿಂಗ್, ಯಾಕೆಂದರೆ ಫಾರ್ಮ್ ಅಕೌಂಟಿಂಗ್ ಮೇಂಟೈನ್ ಮಾಡೋದ್ರಿಂದ ಅನೇಕ ನಮಗೆ ಲಾಭಗಳು ಇಲ್ಲಿ ದೊರೀತಾ ಇವೆ. ನೋಡಿ, ಆದ್ದರಿಂದ ಇವತ್ತು ಕಂಪ್ನಿಗಳ ರೂಪದಲ್ಲಿ ಪಾಲುಗಾರಿಕೆ ಅಥವಾ ಕಂಪ್ನಿಗಳಲ್ಲಿ ರೂಪದಲ್ಲಿಯೂ ಸಹಿತ ಕೃಷಿ ಅಥವಾ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ಗಳನ್ನ ಕೈಗೊಳ್ತಾ ಇದ್ದಾರೆ. ಅಲ್ಲಿ ಅಕೌಂಟ್ಸ್ ಮೇಂಟೈನ್ ಮಾಡೋದು ಕಂಪಲ್ಸರಿಯಾಗಿದೆ. ಜಾಯಿಂಟ್ ಕಂಪ್ನಿ ಮುಖಾಂತರ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ಗಳು ಕೈಗೊಳ್ಳಲಾಗುತ್ತೆ. ಅದೇ ರೀತಿ ಸೋಲ್ ಟ್ರೇಡರ್, ಸೋಲ್ ಅಂತೀವಿ, ಅಂದರೆ ಏಕಮೇವ ವ್ಯಕ್ತಿ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ ಮಾಡುವಾಗ ಅಲ್ಲಿ ಅಕೌಂಟಿಂಗ್ ಕಂಪಲ್ಸರಿ ಇರೋದಿಲ್ಲ. ಆದರೂ ಸಹಿತ ಅಕೌಂಟ್ಸ್ಗಳನ್ನು ಮೇಂಟೈನ್ ಮಾಡೋದ್ರಿಂದ ನಮಗೆ ಎಲ್ಲದರ ಮೇಲೆ, ಆ್ಯಕ್ಟಿವಿಟೀಸ್ಗಳ ಮೇಲೆ ಆಗುವ ಖರ್ಚು, ಹಾನಿಗಳ ಮೇಲೆ, ಖರ್ಚು ಅಥವಾ ಲಾಭದ ಮೇಲೆ ಇಲ್ಲಿ ಹಿಡಿತ ಸಾಧಿಸಲಿಕ್ಕೆ ಅಥವಾ ಕಂಟ್ರೋಲ್ ಉದ್ಭವ ಆಗುತ್ತೆ. ನೋಡಿ, ಆದ್ದರಿಂದ ಇಲ್ಲಿವರೆಗೆ ನಾವು ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ ಯಾವುವು, ಫಾರ್ಮ್ ಟ್ರಾನ್ಸಾಕ್ಷನ್ಸ್ ಯಾವುವು, ಫಾರ್ಮ್ ಅಕೌಂಟಿಂಗ್ ಅಂದರೆ ಏನು ಮತ್ತು ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ ಲಕ್ಷಣಗಳೇನೆಂದು ತಿಳಿದುಕೊಂಡಿದ್ದೇವೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಅಬ್ಜೆಕ್ಟಿವ್ಸ್ ಆಫ್ ಫಾರ್ಮ್ ಅಕೌಂಟಿಂಗನ್ನು ಕಲಿಯೋಣ. ಥ್ಯಾಂಕ್ ಯು.